Hi friends, hi. Welcome to all of you. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ನಮ್ಮ ಯೂಟ್ಯೂಬ್ ಚಾನಲ್ ಆಫೀಸರ್ಸ್ ಅಡ್ಡಾದೊಳಗಡೆ ಕಳೆದ ವಾರದಿಂದ ಎವ್ರಿ ವೀಕೆಂಡ್ ಒಳಗಡೆ ಒಂದು ನಾಲೆಡ್ಜ್ ಮಾಸ್ಟರ್ಸ್ ಅನ್ನುವಂಥ ಒಂದು ಸಿರೀಸನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ವೇಗವಾಗಿ ಓಡ್ತಾ ಇರುವಂಥ ಜಗತ್ತಿನೊಳಗಡೆ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ್ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು ಇದರ ಕುರಿತಾಗಿ ಕೆಲವೊಂದು ವಿಡಿಯೋ ಸಿರೀಸ್ಗಳನ್ನು ಮಾಡಬೇಕಂತೇಳಿ ಆರಂಭ ಮಾಡಿದ್ದೀವಿ. ಸೊ ಲಾಸ್ಟ್ ಕ್ಲಾಸ್ ಒಳಗಡೆ ನೆವರ್ ವೇಸ್ಟ್ ಯುವರ್ ಟೈಮ್ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ಈ ವಾರ ನಾಲೆಡ್ಜ್ ಮಾಸ್ಟರ್ಸ್ನ ಎರಡನೇ ಒಂದು ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಸೊ ಇವತ್ತು ನಾವು ಹೌ ಟು ಚೂಸ್ ಅ ರೈಟ್ ಕರಿಯರ್ ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಕರಿಯರ್ ಇವತ್ತು ನಮ್ಮ ಲೈಫ್ ಒಳಗಡೆ ನಮ್ಮ ಕರಿಯರನ್ನು ಚೂಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಯಾಕೆ ಮೋಸ್ಟ್ ಪೀಪಲ್ ಚೂಸ್ ಕರಿಯರ್ಸ್ ಬ್ಲೈಂಡ್ಲಿ, ಕಣ್ಣು ಮುಚ್ಚಿ ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಅದಾಗಬೇಕು ಚೂಸ್ ಮಾಡಿಬಿಡ್ತಾರೆ. ಅಲ್ಲಿ ಹೋದ ಮೇಲೆ ಭಾಳಷ್ಟು ಪಶ್ಚಾತ್ತಾಪ ಪಡ್ತಾರೆ. ಯಾಕಂದ್ರೆ ಮನಸ್ಸಿನಾಗ ಇಂಟ್ರೆಸ್ಟ್ ಇರೋದೇ ಬೇರೆ, ಮಾಡ್ತಾ ಇರೋದೇ ಬೇರೆ. ಇವೆರಡೂ ಮ್ಯಾಚ್ ಆಗ್ತಾ ಇಲ್ಲ. ಇವೆರಡೂ ಮ್ಯಾಚ್ ಆಗಲಿಲ್ಲ ಅಂದ್ರೆ ಫುಲ್ ಲೈಫನ್ನು ನಾವು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಕರಿಯರ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕರಿಯರನ್ನು ಯಾವ ರೀತಿ ಚೂಸ್ ಮಾಡಬೇಕು ಅದಕ್ಕೆ ಕೆಲವೊಂದು ಇನ್ಸೈಟ್ಗಳನ್ನು ಕೊಡುವಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಇರುವಂಥದ್ದು. ಸೊ ಡೋಂಟ್ ಜಸ್ಟ್ ಫಾಲೋ ದ ಕ್ರೌಡ್. ಫಸ್ಟ್ ಒನ್, ಕ್ರೌಡ್. ಸಿಕ್ಕಾಪಟ್ಟೆ ಜನ ಏನು ಮಾಡ್ತಿರ್ತಾರೆ, ನಾನು ಅದನ್ನೇ ಮಾಡ್ತೀನಿ ಇಲ್ಲ, ಅಥವಾ ನಾನು ಈ ಡಿಗ್ರಿ ಮಾಡಿದ್ದೀನಿ ಇದನ್ನೇ ಮಾಡಬೇಕು, ಈ ತಲೆಗಿಂದ ತೆಗೆದ್ಬಿಟ್ಟು ಭಾಳ ಜನರ ತಲೆಗೆ ಸರ್ ನಾನು ಕಾಮರ್ಸ್ ಮಾಡಿದ್ದೀನಿ, ಕಾಮರ್ಸ್ ಮಾಡಿ ಏನು ಮಾಡಬೇಕು, ನೆಕ್ಸ್ಟು CA ಮಾಡಬೇಕು, ಅದಾದಮೇಲೆ ಮತ್ತು MCom ಮಾಡಬೇಕು. ಸೊ ಇಷ್ಟೇ ಅಲ್ಲ, ನೀವು ಇಂಜಿನಿಯರಿಂಗ್ ಫೀಲ್ಡಿಗೂ ಹೋಗಬಹುದು ಇವತ್ತಿನ ಕಾಲದೊಳಗಡೆ. ನಾನು BA ಮಾಡಿದ್ದೀನಿ ಇವಷ್ಟೇ ಆಪ್ಷನ್ ಅದಾವ, ನಾನು ಸೈನ್ಸ್ ಮಾಡಿದ್ದೀನಿ ಇವಿಷ್ಟೇ ಆಪ್ಷನ್ ಅದಾವ ಇಲ್ಲ. ನಾನು BA ಮಾಡಿದ್ದೀನಿ, ನಾನು ಕಾಮರ್ಸ್ ಮಾಡಿದ್ದೀನಿ, ನಾನು ಆರ್ಟ್ಸ್ ಮಾಡಿದ್ದೀನಿ, ನೋ. ಯಾಕಂತಂದರೆ ಇಷ್ಟೇ ನಮ್ಮದು ಮೈಂಡ್ಸೆಟ್ ಲಿಮಿಟೆಡ್ ಆಗಬಾರ್ದು. ನೀವು ಏನೇ ಓದಿದರೂ ಯಾವುದು ಬೇಕಾದ ಜಾಬ್ ನೀವು ಮಾಡ್ಬೋದು, ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಅ ಪರ್ಟಿಕ್ಯುಲರ್ ಸ್ಕಿಲ್ಸ್. ಕೆಲವೊಂದು ಕೌಶಲ್ಯಗಳನ್ನು ಬೆಳೆಸ್ಕೊಂಡ್ರೆ ಬೇಕಾದವರು ಬೇಕಾದ ಜಾಬು ಮಾಡ್ಬೋದು. ಇವತ್ತಿನ ದುನಿಯಾ ಹಂಗೆ ಬಂದಿದೆ. ಇವತ್ತು ಬಹುತೇಕ ನಾವೆಲ್ಲ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಾವು ಓದಿರೋದೇ ಬೇರೆ, ಡಿಗ್ರಿಗಳೇ ಬೇರೆ, ನಾವು ಮಾಡ್ತಾ ಇರೋ ಕೆಲಸಗಳೇ ಬೇರೆ. ಭಾಳ ಬೆಸ್ಟ್ ನಾವು ಇಂಟ್ರೆಸ್ಟ್ ಇರೋ ಫೀಲ್ಡಿಗೆ ಬಂದು ತಲುಪಬೇಕು ಕೊನೆಗೆ, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಕ್ರೌಡ್ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಮಾಡ್ತೀನಿ, ಬೇಡ. ಸೊ ನಮಗೆ ಯಾವುದು ರಿಯಲ್ ಆಗಿ ಇಂಟ್ರೆಸ್ಟ್ ಇದೆ, ನಾವು ಎದುರ ಒಳಗಡೆ ಎಕ್ಸ್ಪರ್ಟ್ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ 2 ಗಾಡಿಗಳು ಬಂದಿದ್ದವು. ಒಂದು ಫೆರಾರಿ ಈಸ್ ಮೇಡ್ ಫಾರ್ ಸ್ಪೀಡ್. ಫೆರಾರಿ ಅಷ್ಟು ಸ್ಪೀಡ್ ಗಾಡಿಗಳು ಹೋಗೋದೇ ಇಲ್ಲ ಯಾವ ಅಂಥ ಗಾಡಿ ಅದು. ಇನ್ನೊಂದು ಮಾರುತಿ 800. ನಾವು ಕೆಲವೊಂದು ಫೀಲ್ಡ್ ಒಳಗಡೆ ಫೆರಾರಿ ಅದೀವಿ, ಕೆಲವೊಂದು ಫೀಲ್ಡ್ ಒಳಗಡೆ ಮಾರುತಿ 800 ಅದು. ಹೌದಾ? ಈಗ 2 ಗಾಡಿ ತೊಗೊಂಡು ನಾವು ರೇಸಿಗಿಟ್ರೆ ಫೆರಾರಿನೇ ಫಸ್ಟ್ ಬರೋದು. ಫಾರ್ ಎಕ್ಸಾಂಪಲ್ ಈಗ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡೋದ್ರೊಳಗಡೆ ಫೆರಾರಿ ಇದ್ದಂಗೆ ಅವರು. ಎಷ್ಟೋ ವರ್ಷ ಕೋಚಿಂಗ್ ತೊಗೊಂಡು ಕ್ರಿಕೆಟ್ ಆಡೋಕ್ಕೆ ಬಂದರೂ ಅವ್ರ ಮುಂದೆ ಹತ್ತಂಗಿಲ್ಲ, ಅಂಥ ದೈತ್ಯ ಪ್ರತಿಭೆ ಕ್ರಿಕೆಟ್ ಒಳಗಡೆ. ಬಟ್ ಅದೇ ಸಚಿನ್ ತೆಂಡೂಲ್ಕರ್ಗೆ ಸರ್ ನೀವು UPSC ಎಕ್ಸಾಮ್ ಬರಿ ಅಂದರೆ ಫೇಲ್ ಆಗ್ತಾರೆ. 10th ಫೇಲ್ ಆಗ್ಯಾರ, UPSC ಡೆಫಿನೆಟ್ಲಿ ಫೇಲ್ ಆಗ್ತಾರೆ. ಅಂದರೆ UPSC ಎಕ್ಸಾಮ್ ಒಳಗಡೆ ಸಚಿನ್ ತೆಂಡೂಲ್ಕರ್ ಸರ್ ಮಾರುತಿ 800 ಇದ್ದಂಗೆ, ಕ್ರಿಕೆಟ್ ಫೀಲ್ಡ್ ಒಳಗಡೆ ಸಚಿನ್ ತೆಂಡೂಲ್ಕರ್ ಫೆರಾರಿ ಇದ್ದಂಗೆ. ಹಂಗೆ ನಾವು ಕೂಡ ಕೆಲವೊಂದು ಕಡೆ ನಾವು ಫೆರಾರಿ ಇರ್ತೀವಿ, ಕೆಲವೊಂದು ಕಡೆ 800 ಇರ್ತೀವಿ. ಅದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸುಮ್ಮನೆ ಖಾಲಿ ಮೋಟಿವೇಶನ್ ಉಪಯೋಗ ಇಲ್ಲ. ಈಗ ಯಾವುದೋ ಒಂದು ಕ್ಷೇತ್ರದೊಳಗಡೆ ನಾವು ನಿಜವಾಗ್ಲೂ ಅಷ್ಟು ಕೆಪಬಿಲಿಟಿ ಇಲ್ಲ. ಈಗ ಆ್ಯಕ್ಟಿಂಗಪ್ಪ, ಸಚಿನ್ ತೆಂಡೂಲ್ಕರ್ಗೆ ಆ್ಯಕ್ಟಿಂಗ್ ಬರೋಂಗೇ ಇಲ್ಲ, ಕ್ರಿಕೆಟ್ ಆಡೋಕ್ಕೆ ಬರ್ತದೆ. ಆ್ಯಕ್ಟಿಂಗು ನೀವು ಮಾಡಿರಿ, ಫುಲ್ ಮೋಟಿವೇಶನ್ ಕೊಟ್ಟು ಆ್ಯಕ್ಟಿಂಗ್ ಮಾಡಿದರೆ ಆಗೋದಿಲ್ಲ. ಯಾಕಂದ್ರೆ ಕಾರ್ 800 ನೀವು ಫೆರಾರಿ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತೈತ? ಈಗಾಗಲೇ ಆ್ಯಕ್ಟಿಂಗ್ ಫೀಲ್ಡ್ನಾಗ ಎಷ್ಟೋ ಮಂದಿ ಫೆರಾರಿಗಳು ಅದಾವಲ್ಲಿ. ಆ ಫೆರಾರಿಗಳ ಜೊತೆಗೆ ನಾವು ಮಾರುತಿ 800 ಇಟ್ಕೊಂಡು ಆಗೋದಿಲ್ಲ. ಸೊ ಆ ಎಂಜಿನ ಬೇರೆ, ಈ ಎಂಜಿನ ಬೇರೆ. ನಮಗೆ ಯಾವ ಫೀಲ್ಡ್ ಒಳಗಡೆ ನಾವು ಫೆರಾರಿ ಇದ್ದೀವಿ, ಯಾವ ಫೀಲ್ಡ್ದಾಗ ನಾವು 800 ಇದ್ದೀವಿ, 2 ಕಾರ್ಗೂ ವ್ಯಾಲ್ಯೂ ಇದೆ. ಮತ್ತು ಸ್ಪೀಡ್ ಹೋಗ್ಬೇಕಪ್ಪ ಅಂದ್ರೆ ಫೆರಾರಿ ಬೇಕು. ಬಟ್ ಅದೇ ನಮ್ಮ ಮಾರ್ಕೆಟ್ದಾಗ
ಮಾರ್ಕೆಟ್ನಾಗ ಸಂದೆಗೆಲ್ಲ ದಾಟ್ಕೊಂಡು ಹೋಗ್ಬೇಕು. ಸಣ್ಣ ಸಣ್ಣ ರೋಡು ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಅಲ್ಲಿ ಮಾರುತಿ 800 ಬೆಸ್ಟ್. ಅಂದರೆ ಮಾರುತಿ 800ಗೂ ಯಾವ ಜಾಗದಲ್ಲಿ ವ್ಯಾಲ್ಯೂ ಇರಬೇಕು ಆ ಜಾಗದಲ್ಲಿ ಇದೆ. ಫೆರಾರಿಗೆ ಯಾವ ಜಾಗದಲ್ಲಿ ವ್ಯಾಲ್ಯೂ ಇದೆ ಅಲ್ಲಿದೆ. ಮಾರುತಿ ನೀವು ಫೆರಾರಿ ಕಾರನ್ನು ಸರ್ ಸಂದೆಗ ಓಣ್ಯಾಗ ಮಾರ್ಕೆಟ್ದಾಗ ತೊಗೊಂಡು ಹೋಗೋಕೆ ಆಗೋದಿಲ್ಲ. ಬರೀ ಒಂದು ರೋಡ್ ಬ್ರೇಕರ್ ಬಂದರೆ ಮುಗಿತದೆ, ಗಾಡಿ ಅಲ್ಲೇ ನಿಂತು ಬಿಡ್ತದೆ. ಅದನ್ನು ಮಾಡಿದ್ದು ಎದಕ್ಕೆ? ಸ್ಪೀಡ್ ರೇಸಿಂಗ್ ಕಾರ್, ಅದು ರೇಸ್ ಮಾಡೋಕೆ ಅಷ್ಟೇ ಬೆಸ್ಟ್. ಇದು ಫ್ಯಾಮಿಲಿ ಗಾಡಿ. ನಾ ಹೇಳೋದು ಪಾಯಿಂಟ್ ಅರ್ಥ ಆಗ್ತಾ ಇದೆ. ಹಂಗೆ ನಾವು ಕೆಲವೊಂದರಾಗ ಫೆರಾರಿ ಅದೀವಿ, ಕೆಲವೊಂದರಾಗ ಮಾರುತಿ 800 ಅದೀವಿ. ನಮ್ಮ ಕರಿಯರ್ ಯಾವ ಫೀಲ್ಡ್ನಾಗ ಹೋಗ್ಬೇಕು, ಯಾವ ಫೀಲ್ಡ್ ಒಳಗಡೆ ನಾವು ಫೆರಾರಿ ಇದ್ದೀವಿ ಆ ಫೀಲ್ಡ್ ಒಳಗಡೆ ನಾವು ಹೋಗ್ಬೇಕು. ಇದು ಹೋಗ್ಬೇಕಂತಂದರೆ ಐಡೆಂಟಿಫೈ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಇಂಟ್ರೆಸ್ಟ್. ನಮಗೆ ಎದರ ಒಳಗಡೆ ಇಂಟ್ರೆಸ್ಟ್ ಇದೆ, ಎದರ ಒಳಗಡೆ ನಮ್ಮ ಸ್ಟ್ರೆಂಗ್ತ್ ಇದೆ ಅದನ್ನು ನಾವು ತಿಳ್ಕೊಬೇಕು. ಭಾಳಷ್ಟು ಜನ ಇವತ್ತು ಡಿಗ್ರಿ ಮುಗಿದ ಮೇಲೂ ಕೇಳ್ತಾರೆ ನಾ ಏನು ಮಾಡಲಿ ಅಂತ. ಇದು ಡಿಗ್ರಿ ಮುಗಿದ ಮೇಲೆ ಕೇಳೋ ಕ್ವಶನ್ ಅಲ್ಲ. ಡಿಗ್ರಿ ಮುಗಿಸಿದಂಥ ವಿದ್ಯಾರ್ಥಿಗಳು ನಾ ಮುಂದೆ ಏನು ಮಾಡಲಿ ಅಂತ ಕೇಳುವಂಥ ಪರಿಸ್ಥಿತಿ, ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ. ಅಷ್ಟು ಎಜುಕೇಷನ್ ಸಿಸ್ಟಮ್ ನಮ್ಮದು ಖರಾಬಾಗಿದೆ. ಏನಾಗಲಿ ಅಂಥೇಳಿ ಸ್ಕೂಲ್ನಾಗ ಕೇಳೋದದು. ಸ್ಕೂಲ್ನಾಗ ಕೇಳಿ ಡಿಗ್ರಿ ಮುಗಿಯೋದ್ರೊಳಗಡೆ ಒಂದು ಅವ್ರ ದಾರಿ ಅವ್ರು ಹುಡುಕೊಂಡಿರ್ಬೇಕು. ಇವತ್ತು ಡಿಗ್ರಿ ಮುಗಿದು 4-5 ವರ್ಷ ಆದರೂ ಇನ್ನೂ ಏನು ಮಾಡಬೇಕು ಅನ್ನೋದು ಎಷ್ಟೋ ಜನರಿಗೆ, ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಬಿಕಾಸ್ ಅವರ ಸ್ಟ್ರೆಂಗ್ತ್ ಏನು, ಎದರಾಗ ಅವ್ರಿಗೆ ಇಂಟ್ರೆಸ್ಟ್ ಐತಿ ಯಾರೂ ಕೇಳೂ ಇಲ್ಲ, ವಿಚಾರ ಮಾಡೋಕ್ಕೆ ಅವ್ರಿಗೆ ಟೈಮೂ ಇಲ್ಲ. ದಿಸ್ ಈಸ್ ವಾಟ್ ಇಟ್ ಈಸ್ ಹ್ಯಾಪ್ನಿಂಗ್. ಮತ್ತು ಇನ್ನೊಂದು ಹಾಬಿ, ಪ್ಯಾಷನ್ ಆ್ಯಂಡ್ ಹಾಬಿ, ಇದಕ್ಕೆ ಎರಡಕ್ಕೂ ಡಿಫ್ರೆನ್ಸ್ ಇದಾವೆ. ಕೆಲವು ಜನ ಹೇಳ್ಬೋದು ಸರ್ ನೀವು ಇಂಟ್ರೆಸ್ಟ್ ಐತೆ ಅನ್ನಕತ್ತೀರಿ, ಇಂಟ್ರೆಸ್ಟ್ ಇದ್ದರೆ ಆ ಫೀಲ್ಡಿಗೆ ಹೋಗೋಣ ಅಂತೀರಿ, ನಂಗೆ ಕ್ರಿಕೆಟ್ ನೋಡೋಕೆ ಭಾಳ ಇಂಟ್ರೆಸ್ಟ್ ಐತೆ. ಒಟ್ಟೆ ಯಾವ್ದು ಬೇಕಾದ ಮ್ಯಾಚ್ ಇರಲಿ ಸರ್, ಅದು 3 ತಾಸು ಇರಲಿ 6 ತಾಸು ಇರಲಿ, ಬೇಕಾದ್ರೆ 5 ದಿವಸ ಟೆಸ್ಟ್ ಇರಲಿ, ಹಗಲು ರಾತ್ರಿ ಕುಂತು ನಾನು ನೋಡ್ತೀನಿ ಸರ್, ನನಗದು ಭಾರಿ ಇಂಟ್ರೆಸ್ಟ್ ಐತಿ, ನಾ ಬಹುಶಃ ಕ್ರಿಕೆಟ್ ಆಡ್ಬೇಕು, ಕ್ರಿಕೆಟ್ ಫೀಲ್ಡ್ನಾಗ ಹೋಗ್ಬೇಕು ಅನ್ಸಕತ್ತೆ ಸರ್ ನನಗೆ ಅಂತಂದರೆ ನೋ. ಕ್ರಿಕೆಟ್ ಈಗ ನಮಗೆ ಬೇಜಾರಾಗಿರ್ತದೆ, ಟೈರ್ಡ್ ಆಗಿರ್ತದೆ. ವಾರ ಎಲ್ಲ ನಾವು ಸಾಕಷ್ಟು ಸರ್ ಕೆಲಸ ಮಾಡಿರ್ತೀವಿ, ಆಫೀಸ್ಗೆ ಹೋಗಿರ್ತೀವಿ, ಟಯರ್ಡ್ ಆಗಿರ್ತದೆ. ಒಂದು ಮ್ಯಾಚ್ ನೋಡಿದೀವಿ ಅಂದರೆ ನಮಗೆ ಖುಷಿ ಆಗ್ತದೆ. ಆ ಮ್ಯಾಚಿಂದ ನಮಗೆ ಖುಷಿ ಆಗ್ತೈತಿ, ಟಯರ್ಡ್ನೆಸ್ ಹೋಗ್ತದೆ. ಅಥವಾ ಟಯರ್ಡ್ ಆದಾಗ ಒಂದು ಬೆಸ್ಟ್ ಸಾಂಗ್ ಕೇಳ್ತೀವಿ, ಸಾಂಗ್ ಕೇಳಿದ ತಕ್ಷಣ ನಮಗೆ ಮನಸ್ಸಿಗೆ ಖುಷಿ ಆಗ್ತದೆ, ಆ ಬೇಜಾರೆಲ್ಲ ಮರೆತು ಹೋಗ್ಬಿಡ್ತದೆ. ನಮ್ಮ ಬೇಜಾರನ್ನು ಮರೆಸ್ತಾ ಇದೆ ಅಂತಂದರೆ ಆ ಸಂಗೀತ ಅಥವಾ ಕ್ರಿಕೆಟು ಹಾಬಿ, ಅದು ಪ್ಯಾಷನ್ ಅಲ್ಲ. ಯು ಶುಡ್ ಫೈಂಡ್ ಯುವರ್ ಪ್ಯಾಷನ್, ನಾಟ್ ಹಾಬಿ. ನಮಗೆ ಬೇಜಾರಾದಾಗ ಒಂದು ಕೆಲಸ ಮಾಡಿದ ತಕ್ಷಣ ಬೇಜಾರು ಹೋಗ್ತಾ ಇದೆ, ಬೇಜಾರು ಮರಿತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಅಂತಂದರೆ ಅದು ನಮ್ಮ ಹಾಬಿ. ಓಕೆ, ಇದನ್ನು ಹಾಬಿ ಅಂತ ಕರಿತೀವಿ. ಇನ್ನೊಂದಿದೆ ಪ್ಯಾಷನ್. ಆ ಪ್ಯಾಷನ್ ಹುಡುಕ್ಬೇಕು. ಪ್ಯಾಷನ್ ಅಂದರೆ ಏನು? ನಮಗೆ ಬೇಜಾರಾಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಪ್ಯಾಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕ್ರಿಕೆಟ್ ನಿಮಗೆ ಅನ್ನಿಸ್ಬೋದು ಸರ್ ಕ್ರಿಕೆಟ್ ನಂದು ಬಹುಶಃ ಪ್ಯಾಷನ್ ಇರಬೇಕು, ಕ್ರಿಕೆಟ್ ನೋಡಕತ್ರ ನನಗೆ ಖುಷಿ ಭಾಳ ಆಕೈತಿ, ಹಾಗಂದ್ರೆ ಕ್ರಿಕೆಟ್ ಆಡಕ್ಕೆ ಹೋಗಿ ಪ್ರತಿ ದಿವಸ 8ರಿಂದ 10 ತಾಸು ಬಿಸಿಲಾಗಿ ನಿಂತ್ಕೊಂಡು ಕ್ರಿಕೆಟ್ ಗ್ರೌಂಡಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಅವಾಗೂ ಖುಷಿ ಅನ್ಸಕತ್ತೀವಿ ಅಂದರೆ ದಟ್ ಈಸ್ ರಿಯಲಿ ಪ್ಯಾಷನ್. ಇಲ್ಲ ಸರ್ ಅರ್ಧ ಗಂಟೆ ಕ್ರಿಕೆಟ್ ಆಡೋದ್ರೊಳಗಡೆ ಬಿಸಿಲು ಭಾಳ ಹತ್ತಕತ್ತು, ಕೈ ಕಾಲು ನೋಯಕತ್ತು ಅಂತಂದರೆ ದ್ಯಾಟ್ ಈಸ್ ನಾಟ್ ಯುವರ್ ಪ್ಯಾಷನ್, ದ್ಯಾಟ್ ಈಸ್ ಓನ್ಲಿ ಹಾಬಿ. ಆ ಕೆಲಸ ಮಾಡಬೇಕಾದಾಗ ನಮಗೆ ಪೇನ್ ಆದರೂ ಅದು ನಮಗೆ ಅರಿವಿಗೆ ಬರಂಗಿಲ್ಲ, ಅದನ್ನು ಪ್ಯಾಷನ್ ಅಂತ ಕರಿತೀವಿ. ಈಗ ಒಬ್ಬನ ಫೋಟೋಗ್ರಾಫರ್ ಅವನು ವೀಡಿಯೋ ಮಾಡ್ತಿರ್ತಾನೆ, ಮದುವೆ ಒಳಗಡೆ ಹೋಗಿ ಮದುವೆದೆಲ್ಲ ವೀಡಿಯೋ ಮಾಡ್ತಿರ್ತಾನೆ, ಕ್ಯಾಮ್ರಾ ವಜ್ಜೆ ಇರ್ತೈತಿ, ಹೆಗಲ ಮೇಲೆ ಇಟ್ಕೊಂಡು ವೀಡಿಯೋ ಮಾಡ್ತಾನೆ. ಅವನು ಕ್ಯಾಮ್ರಾ ವಜ್ಜೆ ಇರೋದ್ರಿಂದ ಹೆಗಲ ಮೇಲೆ ಇಟ್ಕೋತಾನೆ, ಕೈ ಭುಜ ನೂಸ್ತವ, ಅವಂಗದು ಅರಿವು ಇರಂಗಿಲ್ಲ. ಯಾಕೆ? ಅವನದು ಪ್ಯಾಷನ್. ನಾವು ಭಾಳ ಚಂದ ಫೋಟೋಗ್ರಫಿ ಮಾಡಬೇಕು, ವೀಡಿಯೋ ಮಾಡಬೇಕು, ಲಕ್ಷ್ಯ ಆ ಕಡೆ ಇರ್ತದೆ. ಕೈ ನೋಯ್ತಿರ್ತಾವ, ಆ ಕಡೆ ಲಕ್ಷ್ಯ ಇರಂಗಿಲ್ಲ. ಇಟ್ ಈಸ್ ಹೀಸ್ ಪ್ಯಾಷನ್. ಆದರೆ ಯಾರಿಗೆ ಅದು ಪ್ಯಾಷನ್ ಇರಂಗಿಲ್ಲ ಅವ್ರಿಗೆ 10 ನಿಮಿಷಕ್ಕೆ ಕೈ ನೋಯ್ಲಿಕ್ಕೆ ಶುರು ಆಕೈತಿ. ಯಾರಿಗೆ ಓದೋದು ಬರೆಯೋದು ಇಂಟ್ರೆಸ್ಟ್ ಇರಂಗಿಲ್ಲ ಅವರು ಬರೀ 2-3 ಲೈನ್ ಬರೆಯೋದ್ರೊಳಗಡೆ ಬಳ್ಳು ನೂಸಕ್ಕೆ ಶುರು ಹಾಕೋರು, ಕಣ್ಣು ನೂಸಕ್ಕೆ ಶುರು ಹಾಕೋ, ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ನಿಮಗೆ ಪೇನ್ ಆದರೂ ಅದು ನಿಮ್ಮ ಅರಿವಿಗೆ ಬರಂಗಿಲ್ಲ. ಯಾವ ಕೆಲಸ ಮಾಡಬೇಕಾದಾಗ ಪೇನ್ ಆದರೂ ಅರಿವಿಗೆ ಬರಂಗಿಲ್ಲಲ್ಲ, ಅದನ್ನು ಪ್ಯಾಷನ್ ಅಂತ ಕರಿತೀವಿ. ಓಕೆ, ನಿಮಗೆ ಭಾಳ ಬೇಜಾರಾದಾಗ ಬೇಜಾರು ಮರೆಸೋದನ್ನು ಸಂಗೀತ, ಕಾಮಿಡಿ, ಓಕೆ, ಕ್ರಿಕೆಟು, ಇವೆಲ್ಲ ಹಾಬಿ. ಹಾಬಿ ಬೇರೆ, ಪ್ಯಾಷನ್ ಬೇರೆ. ಭಾಳ ಜನ ಇಲ್ಲೂ ಭಾಳ ಪ್ರಾಬ್ಲಮ್ ಮಾಡ್ಕೋತಾರೆ. ಅಂದರೆ ನಮ್ಮಲ್ಲಿ ಏನಾಗ್ಯವಪ್ಪ,
ಇದನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗೈಡೆನ್ಸ್ ಸಿಗ್ತಾ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ನೀವು ಪ್ಯಾಷನ್ ಕಂಡು ಹಿಡ್ಕೊಂಡ್ರಿ, ಹೌದು ಸರ್ ಇದರೊಳಗಡೆ ನನಗೆ ಪ್ಯಾಷನ್ ಇದೆ, ಟೆಸ್ಟ್ ಇನ್ ಯುವರ್ ರಿಯಲ್ ಲೈಫ್. ಓಕೆ, ನನಗೆ ಇದ್ರಾಗ ಇಂಟ್ರೆಸ್ಟ್ ಭಾಳ ಇದೆ, ಫ್ಯಾಷನ್ ಡಿಸೈನಿಂಗ್. ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ನಂಗೆ ಫ್ಯಾಷನ್ ಡಿಸೈನಿಂಗ್ ಭಾಳ ಇಂಟ್ರೆಸ್ಟ್ ಇದೆ, ಹೌದಾ? ಓಕೆ, ಸಡನ್ನಾಗಿ ಹೋಗಿ ಫ್ಯಾಷನ್ ಡಿಸೈನಿಂಗ್ 4-5 ವರ್ಷದ ಕೋರ್ಸ್ ಒಮ್ಮೆ ಮಾಡಬೇಡ್ರಿ. ಫ್ಯಾಷನ್ ಡಿಸೈನಿಂಗು ಅಲ್ಲೇ ಊರಾಗ ಎಲ್ಲರೂ ಒಂದು ಸಣ್ಣ ಫ್ಯಾಷನ್ ಡಿಸೈನಿಂಗ್ ಏನಾದರೂ ಒಂದು ಶಾಪ್ಗಳು ಇರ್ತಾವೆ, ಅಲ್ಲಿ ಹೋಗಿ ಒಂದು ಇಂಟರ್ನ್ಶಿಪ್ ಮಾಡಿ ಒಂದು 6 ತಿಂಗಳು ಹೋಗಿ ಅವ್ರ ಕಡೆ ಕಲೀರಿ. ಅವಾಗ ಹೋದಾಗ ನಿಮಗೆ ಗೊತ್ತಾಗ್ತದೆ, ನಿಮಗೆ ಡೈಲಿ ಬೆಳಗ್ಗೆ ನಾಳೆ ಬೆಳಕು ಯಾವಾಗ ಆಗಿತ್ತೋ ನಾ ಯಾವಾಗ ಹೋಗಿದ್ದೀನೋ ಅಂತ ಅನ್ಸಕ್ಕೆ ಶುರು ಆಗ್ತದೆ. ಅಂದರೆ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ದ ಫ್ಯಾಷನ್ ಡಿಸೈನಿಂಗ್. ಇಲ್ಲಪ್ಪ ನಾನು ನಾಳೆ ಎದಕ್ಕಾರ ಬೆಳಗ್ಗೆ ಆಕೈತಿ, ಹ್ಯಾಂಗೆ ಹೋಗಲಿ, ನಾನು ನಾಳೆ ಬೆಳಕು ಆಗಬಾರ್ದಪ್ಪ, ಬೇಜಾರಾಗಕತ್ತೈತೆ ನನಗೆ ಅಂತಂದ್ರೆ ಅದು ನಿಮ್ಮ ಪ್ಯಾಷನ್ ಅಲ್ಲ. ಅದನ್ನು ಟೆಸ್ಟ್ ಮಾಡ್ಕೋಬೇಕು. ಓಕೆ, ನಮಗೆ ಕೆಲವೊಂದು ಸರಿ ಆ ಫೀಲ್ಡ್ನಾಗ ಭಾಳ ಇಂಟ್ರೆಸ್ಟ್ ಅಂತ ಅನಿಸ್ತೈತಿ, ಬಟ್ ಆ್ಯಕ್ಚುಲಿ ಆ ಕೆಲಸ ಮಾಡೋಕ್ಕೆ ಹೋದಾಗ ಏನಾಗಿಬಿಡ್ತೈತಿ, ಮಾಡೋಕ್ಕಾಗೋದಿಲ್ಲ, ಬೇಜಾರು ಬರೋಕ್ಕೆ ಶುರು ಆಕೈತಿ. ಅರ್ಥ ಆಗ್ತಾ ಇದೆ? ಭಾಳಷ್ಟು ಜನ 10th ಮುಗಿಸಿ PUC ಹೋಗ್ಬೇಕಾದಾಗ ಎಲ್ಲರೂ ಸೈನ್ಸಿಗೆ ಹೋಗ್ತಾರೆ. ಎಲ್ಲರೂ ಸೈನ್ಸ್ಗೆ ಹೋಗ್ತಾರೆ ತಡಿ ಅಂತ ನಾವು ಸೈನ್ಸಿಗೆ ಹೋಗ್ತೀವಿ. ತಂದೆ ತಾಯಿಗಳಿಗೆ ಎಲ್ಲ ಸೈನ್ಸ್ಗೆ ಹೊಂಟಾರ್ರಿ, ನಮ್ಮ ಮಕ್ಕಳಿಗೆ ಏನು ಕಡಿಮೆ ಆಗೈತಿ, ಅವರು ಸೈನ್ಸಿಗೆ ಹೋಗಲಿ. ಸೈನ್ಸ್ ಇಂಟ್ರೆಸ್ಟ್ ಇರೋಂಗಿಲ್ಲ, ಅಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿ ಹೋದ ಕೂಡ ಸರ್ ಎಲ್ಲ ಸೈನ್ ತೀಟಾ, ಕಾಸ್ ತೀಟಾ, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ತಲೆ ಮ್ಯಾಲೆ ಹೋಗಕ್ಕೆ ಶುರು ಹಾಕೋ. 6 ತಿಂಗಳನ್ಯಾಗ ಯಾವ ಟೆಸ್ಟ್ ತೊಗೊಂಡ್ರು ಎಲ್ಲದರಾಗೂ ಫೇಲ್ ಆಗಕ್ಕೆ ಶುರು ಆಕೈತೆ. ಅವಾಗ ವಿದ್ಯಾರ್ಥಿ ಹೇಳಕ್ಕೆ ಶುರು ಮಾಡ್ತಾನೆ, ನನಗೆ ನೀಗವಲ್ತು. ಆದರೆ ಟೈಮ್ ಆಗಿಬಿಟ್ಟಿರ್ತೈತೆ. ಅವನ ಜೊತೆ ಇದ್ದವರೆಲ್ಲ ಚೆನ್ನಾಗಿ ಮಾಡ್ತಾರೆ, ಅವನು ಸ್ವಲ್ಪ 6 ತಿಂಗಳನ್ಯಾಗ ಅಂತಂದ್ರೆ ಬಿಟ್ಟು ವಾಪಸ್ ಬರಬೇಕು. ಆ ಬಿಟ್ಟು ವಾಪಸ್ ಬಂದಿದ್ದು ಪ್ರೆಷರ್ ಟೆನ್ಷನ್ದಾಗ ಮತ್ತೆ 6 ತಿಂಗಳು ವೇಸ್ಟ್ ಆಗ್ತದೆ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದಲ್ಲ, ನಮಗೆ ಯಾವುದು ಸರಿ ಅನ್ನಿಸ್ತೈತಿ ಅದನ್ನು ನಾವು ಮಾಡೋದು ಭಾಳ ಬೆಸ್ಟ್. ಫೋಕಸ್ ಆನ್ ಸ್ಕಿಲ್ಸ್, ನಾಟ್ ಡಿಗ್ರೀಸ್. ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ, ಡಿಗ್ರಿ ಮೇಲಲ್ಲ. ಇದಕ್ಕೊಂದು ಉದಾಹರಣೆ ಹೇಳಿರ್ತೇನೆ ನಾನು. ಒಬ್ಬ ಹುಡುಗ ಇಂಜಿನಿಯರಿಂಗ್ ಮುಗಿಸಿದಾನ, ಇನ್ನೊಬ್ಬ ಹುಡುಗ ಕಾಮರ್ಸ್ ಮುಗಿಸಿದ. ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಇನ್ನೊಬ್ಬ ಕಾಮರ್ಸ್. ಆ ಇಂಜಿನಿಯರಿಂಗ್ ಹುಡುಗ ಏನಪ್ಪ, ಅವ್ನಿಗೊಂದು ಸ್ವಲ್ಪ ಡಿಮ್ಯಾಂಡ್ ಭಾಳ. ನಂದು ಇಂಜಿನಿಯರಿಂಗ್ ಮುಗ್ದೈತ್ರಿ, ನನಗೆ ಜಾಬ್ ಸಿಗಂಗಿಲ್ಲ, ನನ್ನ ಬಿಟ್ಟರೆ ಮತ್ತೆ ಅವ್ನು ಕೊಡ್ತಾರೆ ಜಾಬ್. ಅವ ಆರಾಮ್ ಇಂಜಿನಿಯರಿಂಗ್ ಮುಗಿಸಿ ಮನ್ಯಾಗ ಕುಂತಾನೆ. 2 ತಿಂಗಳಾದ್ಮೇಲೆ ಒಂದು ಕಂಪ್ನಿ ಒಳಗಡೆ ಇಂಟರ್ವ್ಯೂ ಐತೆ. ಆ ಇಂಟರ್ವ್ಯೂ ಕೊಡಕ್ಕೆ ಮನ್ಯಾಗ ಕುಂತಾನ. ನಂದು ಇಂಜಿನಿಯರಿಂಗ್ ಐತೆ. ಬಟ್ ಇನ್ನೊಬ್ಬ ಹುಡುಗ ಕಾಮರ್ಸ್ ಮಾಡಿದ್ದಾನೆ, ಕಾಮರ್ಸ್ ಮುಗಿದೈತೆ. ಮುಗಿದು ಅವನು 2 ತಿಂಗಳಿಗೆ ಅದೇ ಕಂಪ್ನಿ ಒಳಗೆ ಇಂಟರ್ವ್ಯೂ ಕೊಡಕ್ಕೆ ಹೋಗೋದ. ಬಟ್ ಆ 2 ತಿಂಗಳದಾಗ ಆ ಹುಡುಗ ಯಾರು ಕಾಮರ್ಸ್ ಮುಗಿಸಿದಾನ, BCom ಮಾಡಿದಾನ, ಅವನೇನು ಮಾಡಿದ, ಎಕ್ಸೆಲ್ ಕಲ್ತ, ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ BI ಕಲ್ತ, ಟ್ಯಾಲಿ ಕಲ್ತ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಸ್ಕಿಲ್ ಕಲ್ತ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಲ್ತ, ಶೇರ್ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ತಗೊಂಡ. ಇಬ್ಬರು ಕೂಡಿ ಇಂಟರ್ವ್ಯೂ ಕೊಡಕ್ಕೆ ಹೋದರು. ಆ ಕಾಮರ್ಸ್ ಮಾಡಿದಂಥ ಹುಡುಗ ಅವನಿಗೆ ಮಾರ್ಕೆಟಿಂಗ್ ಗೊತ್ತಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದೆ, ಟ್ಯಾಲಿ ಗೊತ್ತಿದೆ, ಪವರ್ BI ಗೊತ್ತಿದೆ, ಎಕ್ಸೆಲ್ ಗೊತ್ತಿದೆ. ಇದೆಲ್ಲನೂ ಕೇಳಿ ಇಂಟರ್ವ್ಯೂ ತೊಗೊಳ್ಳೋರಿಗೆ ಒಂಥರ ಆಶ್ಚರ್ಯ ಆಗಿಬಿಡ್ತು. ಎಷ್ಟು ಸ್ಕಿಲ್ ಅದಾವಪ್ಪ ಇವನ ಕಡೆ, ಬರೀ BCom ಅಲ್ಲಿ ಇವನು ಒಳ್ಳೆ ಸ್ಕಿಲ್ ಇದೆ, ನೀ ಮೊದಲು ಬಾ, ಅವ್ನು ನೌಕರಿ ತೊಗೊಂಡ್ರು. ಬಟ್ ಇನ್ನೊಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಅವನು ಬರೀ ಇಂಜಿನಿಯರಿಂಗ್ ಮಾಡ್ಯಾನ ಅಷ್ಟೇ, ಏನು ಕೇಳಿದ್ರು ಗೊತ್ತಿಲ್ಲ. ಹೊರಗಡೆ ಏನು ವಾತಾವರಣ ಇದೆ, ಹೌದಾ, ಹೊರಗಡೆ ಯಾವ ಸ್ಕಿಲ್ಗೆ ವ್ಯಾಲ್ಯೂ ಇದೆ ಏನೂ ಗೊತ್ತಿಲ್ಲ, ಬರೀ ಡಿಗ್ರಿ ಆಗೈತೆ. ಅವನ್ನ ರಿಜೆಕ್ಟ್ ಮಾಡಿದರು. ಅಂದರೆ ಸ್ಕಿಲ್ ಈಸ್ ಹ್ಯಾವಿಂಗ್ ಮೋರ್ ವ್ಯಾಲ್ಯೂಸ್, ನಾಟ್ ಡಿಗ್ರಿ. ಕಂಪನಿಗಳು ಡಿಗ್ರಿ ನೋಡಿ ನೌಕರಿ ಕೊಡೋಂಗಿಲ್ಲ. ನಿಮ್ಮ ಒಳಗಡೆ ಏನು ಸ್ಕಿಲ್ ಐತಿ ಅದು ಭಾಳ ಇಂಪಾರ್ಟೆಂಟ್. ಇವತ್ತು ಕೆಲವು ಜನ BA ಮಾಡಿ BCom ಮಾಡಿ ಸಾಫ್ಟ್ವೇರ್ ಕಂಪ್ನಿ ಒಳಗದ, ಕೆಲವು ಜನ ಇಂಜಿನಿಯರಿಂಗ್ ಮಾಡಿನೂ ಇನ್ನೂ ಜಾಬ್ ಸಿಕ್ಕಿಲ್ಲ. ಅಂಥ ಉದಾಹರಣೆಗಳು ಕೂಡ ಇದ್ದಾವೆ. ಯಾಕಂತಂದರೆ ಡಿಗ್ರೀಸ್ ಆರ್ ನಾಟ್ ಇಂಪಾರ್ಟೆಂಟ್, ಸ್ಕಿಲ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಕಡೆ ಎಷ್ಟು ಸ್ಕಿಲ್ ಇದೆ ಅದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು ಮನಿ ವರ್ಸಸ್ ಹ್ಯಾಪಿನೆಸ್. ದುಡ್ಡು ಬೇಕು, ದುಡ್ಡು ಬ್ಯಾಡ್ ಅಂತಲ್ಲ, ಬಟ್ ಹ್ಯಾಪಿನೆಸ್ ವೆರಿ ಇಂಪಾರ್ಟೆಂಟ್. ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಬ್ಬ ಇಂಜಿನಿಯರ್, ಏನು ಸರ್ ಬರೀ ಇಂಜಿನಿಯರ್ ಹೇಳಕತ್ತೀರಿ, ನಮ್ದು ಸೆಲೆಬ್ರೇಷನ್ ಆಗಾಕತ್ತೈತೆ ಅಂತಲ್ಲ. ಓಕೆ, ಸೊ ಒಬ್ಬ ಇಂಜಿನಿಯರ್ ಅದನ, ಅವನು ಸಾಫ್ಟ್ವೇರ್ ಕಂಪನಿ ಒಳಗಡೆ ಸರ್ ಕೆಲಸ ಮಾಡ್ತಾನೆ. ಲಕ್ಷಗಟ್ಟಲೆ ಸ್ಯಾಲ್ರಿ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಬಟ್ ಅವನಿಗೆ ಖುಷಿ ಕೊಡ್ತಾ ಇಲ್ಲ. ಪ್ರತಿ ಮಂತ್ ಎಂಡಿಗೆ ಬಂತು ಅಂತಂದ್ರೆ ಒಳ್ಳೆ ಸ್ಯಾಲ್ರಿ ಬರ್ತೈತಿ, ಬಟ್ ಬ್ಯಾಂಕ್ನಾಗ ಫುಲ್ ಅಮೌಂಟ್ ಅದಾವೆ, ಅಕೌಂಟ್ ಫುಲ್ ಭರ್ತಿ ಆಗೈತಿ, ಬಟ್ ಖುಷಿ ಇಲ್ಲ.
ನಾಳೆ ಬೆಳಗ್ಗೆ ಎದ್ದು ಮತ್ತೆ ಕಂಪ್ನಿಗೆ ಹೋಗ್ಬೇಕಪ್ಪ ಅಂದರೆ ಏನೋ ಒಂಥರ ಎಂಟಿನೆಸ್ ಕಾಡ್ತಾಯಿದೆ. ದುಡ್ಡಿದೆ, ಒಳ್ಳೆ ಜಾಬ್ ಇದೆ, ಬಟ್ ಖುಷಿ ಇಲ್ಲ, ಎಂಟಿನೆಸ್ ಕಾಡ್ತಾಯಿದೆ. ಮತ್ತು ಅಂಥದ್ರಾಗ ಭಾಳ ದಿವ್ಸ ಮುಂದುವರಿಯೋಕೆ ಆಗಂಗಿಲ್ಲ. ಸ್ವಲ್ಪ ದಿವಸ ಆಗೋದ್ರೊಳಗಡೆ ಆ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ರಿಸೈನ್ ಮಾಡ್ತಾನೆ. ಅವನಿಗೆ ಈ ಟ್ರಾವೆಲಿಂಗ್ ಮಾಡೋದು ಭಾಳ ಇಂಟ್ರೆಸ್ಟ್. ಬೇರೆ ಬೇರೆ ಕಡೆ ಪ್ರವಾಸ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಟ್ರಾವೆಲ್ ಏಜೆನ್ಸಿಗಳನ್ನು ಮಾಡೋದು, ಅದನ್ನು ಮಾಡೋದು ಭಾಳ ಖುಷಿ. ಅದಕ್ಕೆ ಅವ್ನು ಏನು ಮಾಡ್ತಾನಪ್ಪ ಅಂದರೆ ಒಂದು ಗೋಪ್ರೋ ಕ್ಯಾಮ್ರಾ ತೊಗೋತಾನೆ, ಟ್ರಾವೆಲ್ ವ್ಲಾಗ್ಗಳನ್ನು ಮಾಡ್ತಾನೆ. ಈಗ ನಮ್ಮ ಡಾಕ್ಟರ್ ಬ್ರೋ ಫ್ಲೈಯಿಂಗ್ ಪಾಸ್ಪೋರ್ಟು ಇವರೆಲ್ಲ ಮಾಡ್ತಾರಲ್ಲ, ಹಾಗೆಲ್ಲ ಮಾಡ್ಕೊತ ಕೆಲವು ಜನರನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಅಮೇರಿಕಾಕ್ಕೂ, ಲಂಡನ್ಗೂ, ಆಸ್ಟ್ರೇಲಿಯಾಕ್ಕೂ, ಸಿಂಗಾಪುರ್ಗೂ, ಮಲೇಷಿಯಾಕ್ಕೂ ಕರ್ಕೊಂಡು ಹೋಗ್ತಾನೆ. ಸಾಕಷ್ಟು ಜನ ಅವನ ಜೊತೆ ಹೋಗ್ತಾರೆ. ಅವಂಗೆ ಖುಷಿನೂ ಇರ್ತದೆ. ಹೊಸ ಹೊಸ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದು, ಅದನ್ನ ಜನರಿಗೆ ತಿಳಿಸೋದು, ಅವ್ರಿಗೊಂದು ಹಾಸ್ಪಿಟ್ಯಾಲಿಟಿ ಕೊಡೋದು, ಖುಷಿಯಾಗಕ್ಕೆ ಶುರುವಾಗ್ತದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಖುಷಿ ಇರಲಿಲ್ಲ, ದುಡ್ಡು ಭಾಳ ಇತ್ತು. ಇಲ್ಲಿ ಖುಷಿ ಐತಿ, ಸ್ವಲ್ಪ ದುಡ್ಡು ಕಡಿಮೆ ಐತಿ, ಆದರೂ ಆ ಖುಷಿಯಿಂದ ಕೆಲಸ ಮಾಡ್ಕೊಂತ ಹೋಗ್ತಾನೆ. ಕೆಲವೇ ವರ್ಷಗಳಲ್ಲಿ ಅವ್ನ ಖುಷಿನೂ ಹೆಚ್ಚಾಗ್ತೈತಿ. ಸ್ಯಾಲ್ರಿ ದುಡ್ಡು ಎಷ್ಟು ಸಿಗ್ತೈತಪ್ಪ ಅಂತಂದ್ರೆ ಆ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಏನಿತ್ತಲ್ಲ ಅದರ ಡಬಲ್ ಅವಂಗೀಗ ದುಡ್ಡು ಬರಕತ್ತು. ಅಂದರೆ ಯು ಹ್ಯಾವ್ ಟು ಫಾಲೋ ಹ್ಯಾಪಿನೆಸ್, ಮನಿ ವಿಲ್ ಫಾಲೋ ಆಟೋಮೆಟಿಕಲಿ. ನಾವು ಖುಷಿ ಹಿಂದೆ ಹೋದರೆ, ನಮಗೆ ಖುಷಿ ಕೊಡೋ ಜಾಬ್ ನಾವು ಮಾಡ್ಕೊತ ಹೋದರೆ ದುಡ್ಡು ತಾನೇ ಹಿಂದೆ ಬರ್ತದೆ. ದುಡ್ಡು ಬ್ಯಾಡ್ ಅಂತಲ್ಲ, ದುಡ್ಡು ಬೇಕು. ಆದರೆ ನಾವು ಮಾಡೋ ಕೆಲಸ, ನಮಗೆ ಖುಷಿ ಕೊಡೋ ಕೆಲಸದಿಂದ ದುಡ್ಡು ಬಂದರೆ ಅದು ರಿಯಲ್ ಸಕ್ಸಸ್ ನನ್ನ ಪ್ರಕಾರ. ಐ ವಿಲ್ ರಿಪೀಟ್. ಓಕೆ, ರಿಪೀಟ್ ಮಾಡ್ತೀನಿ. ನಮಗೆ ಖುಷಿ ಕೊಡೋ ಕೆಲಸ ಮಾಡಿದಾಗೂ ದುಡ್ಡು ಬರ್ತಾ ಇತ್ತು ಅಂತಂದರೆ ರಿಯಲಿ ವಿ ಆರ್ ಸಕ್ಸಸ್ಫುಲ್. ಸರ್ ಖುಷಿ ಕೊಡೋಕ್ಕೆ ಈ ಜಾಬು, ದುಡ್ಡು ಮಾಡೋಕ್ಕೆ ಈ ಜಾಬು ಅಂತಂದರೆ ಉಪಯೋಗ ಇಲ್ಲ. ಯು ವಿಲ್ ನಾಟ್ ಎಂಜಾಯ್ ದ ಲೈಫ್ ಎಟ್ ಮ್ಯಾಕ್ಸಿಮಮ್. ಲೈಫ್ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಮತ್ತು ಇಂಥ ಲೈಫ್ ಕೆಲವು ಜನರಿಗೆ ಮಾತ್ರ ಸಿಗೋದು. ನಿಮಗೆ ಇಂಟ್ರೆಸ್ಟು ಇರಬೇಕು, ಖುಷಿ ಬರ್ತಿರಬೇಕು, ಆಲ್ಸೋ ಯು ವಿಲ್ ಅರ್ನ್ ಮನಿ. ಹಾಗಾಗಿ ಸರ್ ನಮಗೆ ಮನಿ ವರ್ಸಸ್ ಹ್ಯಾಪಿನೆಸ್ ಯಾವುದನ್ನು ಫಾಲೋ ಮಾಡಬೇಕು? ದ ರಿಯಾಲಿಟಿ ಆಫ್ ಲೈಫ್ ಈಸ್ ಫಾಲೋ ದ ಹ್ಯಾಪಿನೆಸ್, ದೆನ್ ಮನಿ ಆಟೋಮೆಟಿಕಲಿ ಸ್ಟಾರ್ಟ್ಸ್ ಫಾಲೋ ಯು. ಹ್ಯಾಪಿನೆಸ್ ಫಾಲೋ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು ಥಿಂಕ್ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಥಿಂಕ್ ಮಾಡಿ, ಶಾರ್ಟ್ ಟರ್ಮ್ ಬೇಡ. ಈಗ ಸಾಕಷ್ಟು ಜನ ಮಾಡಕತ್ತಾರೆ. ಈಗ ಸಡನ್ನಾಗಿ ದುಡ್ಡು ಗಳಿಸ್ಬೇಕಂದ್ರೆ ನೀವು AI ವಿಡಿಯೋ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ. ಓಕೆ, ನೀವು ಅದನ್ನ ಪ್ರಾಂಪ್ಟು ChatGPT ಮಾಡಿ ಕೊಡ್ತೈತಿ. ಕೆಲವೊಂದು AI ಟೂಲ್ಸ್ಗಳು ವಿಡಿಯೋ ಮಾಡಿ ಕೊಡ್ತಾವ, ಕೆಲವೊಂದು AI ಟೂಲ್ಸ್ಗಳು ವಾಯ್ಸ್ ಕೊಡ್ತಾವ, ಎಲ್ಲ ಮಾಡ್ಬೋದು. ನೀವು ಮನೆಯಾಗ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಬರಲಾರ್ದೇ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೋದು. ಅದನ್ನ ನೀವು ಮಾನಿಟೈಸೇಷನ್ ಮಾಡಿದಾಗ ಸ್ವಲ್ಪ ದುಡ್ಡು ಬರ್ಬೋದು. ಆದರೆ ಎಷ್ಟು ದಿವಸದು? ಎಲ್ಲರೂ ಮಾಡ್ತಾರೆ. ಯಾವುದು ನೆನ್ಪಿಟ್ಕೊಳ್ರಿ, ಯಾವುದು ಈಸಿ ಇದೆ ಅದನ್ನು ಎಲ್ಲರೂ ಮಾಡ್ತಾರೆ. ಅಲ್ಲಿ ಡೆಫಿನೆಟ್ಲಿ ಕಾಂಪಿಟೇಷನ್ ಬರ್ತದೆ. ನಾವು ಬಿಲೋ ಆ್ಯಾವ್ರೇಜ್ಗೆ ಬರ್ತೀವಿ. ಎಲ್ಲಿ ನಿಮ್ಮ ಸ್ಕಿಲ್ ಯೂಸ್ ಆಗ್ತೈತಿ, ಎಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಯೂಸ್ ಆಗ್ತೈತಿ, ಆ ಕೆಲಸವನ್ನು ಜಾಸ್ತಿ ಮಾಡಿರಿ. ಅಲ್ಲಿ ನಿಮಗೆ ಕಾಂಪಿಟೇಷನ್ ಅಷ್ಟು ಈಸಿಯಾಗಿ ಬರೋದಿಲ್ಲ. ನಾರ್ಮಲ್ ಕೆಲಸಗಳನ್ನು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಒಬ್ಬರು ಹೇಳಿದ್ದಾರೆ ಏನಪ್ಪ ಅಂತಂದರೆ, ಡೂ ವಾಟ್ 99% ಪೀಪಲ್ ಆರ್ ನಾಟ್ ಡೂಯಿಂಗ್. 99% ಜನ ಏನು ಮಾಡ್ತಾ ಇಲ್ಲ, ನೀವು ಅದನ್ನು ಮಾಡಿರಿ ಅಂದರೆ ಸಕ್ಸಸ್ ಆಗ್ತಿರೋದು. ಬಟ್ ನಾವು ಎಕ್ಸಾಕ್ಟ್ಲಿ ಅದ್ರ ಉಲ್ಟಾ ಮಾಡ್ತಿರ್ತೀವಿ. 99% ಜನ ಏನು ಮಾಡ್ತಾರೆ, ನಾವು ಅಲ್ಲೇ ಹೋಗ್ತಿರ್ತೀವಿ. ಒಂದು ಕುರಿ ಹಿಂಡು ಹೋಗಕತ್ತೈತಂದ್ರೆ ಎಲ್ಲರೂ ಅದರಾಗ ನಾವು ಹೋಗ್ತೀವಿ. ಹಾಗಾಗಿ ಪ್ರಾಬ್ಲಮ್ ಆಗೋದು. ಓಕೆ, ಸೊ ಅದಕ್ಕಾಗಿ ಈಗ ಒಂದು ಕಿರಾಣಿ ಅಂಗಡಿ ತೆಗೆಯೋದು ದೊಡ್ಡದಲ್ಲ, ಅದೇನು ಎಲ್ಲರೂ ತೆಗಿತಾರೆ. ಎಲ್ಲಿಂದನೋ ಸಾಮಾನು ತೊಗೊಂಬರೋದು, ಇಡೋದು, ಸ್ವಲ್ಪ ಅದರೊಳಗೆ ಮಾರ್ಜಿನ್ ಇಟ್ಕೊಳ್ಳೋದು, ಮಾರೋದು. ಇದ್ರಾಗ ಏನು ದೊಡ್ಡ ಸ್ಕಿಲ್ ಇಲ್ಲ. ಅಥವಾ ಒಂದು ಶೋರೂಮ್ ಓಪನ್ ಮಾಡೋದು, ಒಂದು ಪೆಟ್ರೋಲ್ ಪಂಪ್ ಓಪನ್ ಮಾಡೋದು, ಸ್ವಲ್ಪ ಜಾಗ ಕೊಟ್ಬಿಟ್ರೆ ಅವರೇ ಬಂದು ಮಾಡಿ ಹೋಗ್ತಾರೆ, ದಿನ ನಡೀತಿರ್ತದೆ. ಇವು ಯಾವ ಭಾಳ ಸ್ಕಿಲ್ ಅಲ್ಲಿ ಇವು. ಇದನ್ನು ನಾಳೆ ನೀವು ಓಪನ್ ಮಾಡಿದಿರಿ, ನಿಮ್ಮನ್ನು ನೋಡಿ 10 ಮಂದಿ ಓಪನ್ ಮಾಡ್ತಾರೆ. ಆದರೆ ಅವಾಗ ನಾವೇನಾಗ್ಬಿಡ್ತೀವಿ, ಆ್ಯಾವ್ರೇಜ್. ಅವಾಗ ಮತ್ತೊಂದು ಜಾಬ್ ಚೇಂಜ್ ಮಾಡಬೇಕಾಗ್ತದೆ. ಅದಕ್ಕೆ ನಿಮ್ಮ ಕರಿಯರನ್ನು ಚೂಸ್ ಮಾಡಬೇಕಾದಾಗ ಸ್ಕಿಲ್ ಬೇಸ್ಡ್ ಇರಲಿ. ನಿಮ್ಮಂಗೆ ಆಗಂಗೆ ಇಲ್ಲ ಸರ್, ಉಳಿದವರು ಕೆಲಸ ಮಾಡ್ತಾರೆ ಇದೇ ಕೆಲಸ, ಬಟ್ ನೀವು ಮಾಡೋದು ಭಾಳ ಡಿಫ್ರೆಂಟ್ ಐತಿ ಅಂತಂದರೆ ನಿಮಗೆ ಅದ್ರಾಗ ನಿಜವಾಗ್ಲೂ ಪ್ಯಾಷನ್, ಇಂಟ್ರೆಸ್ಟ್ ಇದೆ. ಅಲ್ಲಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡಬೇಕು. ಆ್ಯಕ್ಟಿಂಗ್ ಭಾಳ ಮಂದಿ ಮಾಡ್ತಾರೆ, ಬಟ್ ಇವತ್ತಿಗೂ ರಾಜ್ಕುಮಾರ್ ಅವ್ರ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಕನ್ನಡದಲ್ಲಿ ಯಾರೂ ಇಲ್ಲ. ಓಕೆ, ಕನ್ನಡದಲ್ಲಿ ನಟ ಸಾರ್ವಭೌಮ. ಯಾಕಂದ್ರೆ ಸರ್ ಆ್ಯಕ್ಟಿಂಗ್ ಭಾಳ ಮಂದಿ ಈಗಾಗಲೇ ಮಾಡ್ತಾ ಇದ್ದಾರೆ, ಮುಂದೂ ಬರ್ತಾರೆ. ಬಟ್ ರಾಜ್ಕುಮಾರ್ ಲೆವೆಲ್ಗೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಇದೆ? ಹಾಗೆ
ಒಂದು ಕೆಲಸದಾಗೆ ನಿಮ್ಮನ್ನು ರಿಪ್ಲೇಸ್ ಮಾಡೋರು ಇರಬಾರ್ದು, ನೀವು ಯುನೀಕ್ ಇರಬೇಕು. ಹಂಗೆ ಯಾವ ಫೀಲ್ಡ್ ಇದೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ದಟ್ ಈಸ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಏನಿದೆ ಅದನ್ನು ಎಲ್ಲರೂ ಮಾಡ್ತಾರೆ. ಓಕೆ, ಸ್ವಲ್ಪ ದಿವಸ, ಈಗ ಸದ್ಯ ಈ ಕೆಲಸ ಮಾಡೋರು ಇಲ್ಲದೆ ಇರ್ಬೋದು. ಒಂದು ಕಾಲದಾಗ ಅಮೆಝಾನ್ ಬಂತು, ಅಮೆಝಾನ ಎಲ್ಲ ಕಡೆ ಇತ್ತು. ಏನಪ್ಪ, ನಮಗೆ ಬೇಕಾಗಿದ್ದ ಸಾಮಾನುಗಳನ್ನು ಅಂಗಡಿಯಿಂದ ತೊಗೊಂಬಂದು ಮನೆಗೆ ಕೊಡೋದು. ಅದ್ರಾಗ ಏನು ದೊಡ್ಡ ಶಾಣೆತನ ಇಲ್ಲ. ನಾವು ಆನ್ಲೈನ್ದಾಗ ಆರ್ಡರ್ ಮಾಡ್ತೀವಿ, ಅವ್ರು ತೊಗೊಂಬಂದು ಮನೆಗೆ ಕೊಡ್ತಾರೆ, ಇಷ್ಟ. ಆದರೆ ಇವತ್ತು ಎಷ್ಟು ಮಂದಿ ಬಂದರು. ಮೀಶೋ ಬಂದಿದೆ, ಬ್ಲಿಂಕಿಟ್ ಬಂದಿದೆ, ಫ್ಲಿಪ್ಕಾರ್ಟ್ ಬಂತು, ಹೌದಾ? ಕ್ವಿಕ್ ಕಾಮರ್ಸ್, ಎಷ್ಟು ಕಂಪ್ನಿಗಳು, ಜೊಮ್ಯಾಟೊ, ಸ್ವಿಗ್ಗಿ, ಸಾಕಷ್ಟು ಕಂಪ್ನಿಗಳು ಬರಕತ್ತು. ಯಾಕಂದ್ರೆ ಭಾಳ ಶಾಣೆತನ ಬೇಕಾಗಿಲ್ಲ ಅದ್ರೊಳಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಆ್ಯಪಲ್ ಐಫೋನ್ ಶಾಣೆತನ ಭಾಳ ಬೇಕು. ಆ್ಯಪಲ್ ಇವತ್ತಿಗೂ ಇಷ್ಟು ಮೊಬೈಲ್ ಕಂಪ್ನಿಗಳಿದಾವೆ. ಆ್ಯಪಲ್ ಐಫೋನ್ ಕ್ವಾಲಿಟಿನೇ ಬೇರೆ, ಉಳಿದ ಫೋನ್ಗಳ ಕ್ವಾಲಿಟಿನೇ ಬೇರೆ. ಯಾಕಂದ್ರೆ ಅಷ್ಟು ಅದ್ರಾಗ ತಲೆ ಉಪಯೋಗ ಮಾಡಿದ್ದಾರೆ. ಅದಕ್ಕೆ ಲಾಂಗ್ ಟರ್ಮ್. ಪಾಯಿಂಟ್ ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಆ್ಯಂಡ್ ಟೇಕ್ ಅ ಗೈಡೆನ್ಸ್. ನೀವು ಯಾವುದೇ ಕರಿಯರ್ ಚೂಸ್ ಮಾಡ್ಬೇಕಂದ್ರೆ ಗೈಡೆನ್ಸ್ ತಗೊಳ್ರಿ, ಬಟ್ ಫೈನಲ್ ಯು ಶುಡ್ ಡಿಸೈಡ್. ಒಂದು ಹುಡುಗಿ ಇದ್ಲಂತೆ, ಅವ್ರ ತಂದೆ ತಾಯಿ ಹೇಳಿರತ್ತೆ, ಇಲ್ಲ ನೀನು ಡಾಕ್ಟರ್ ಮಾಡು, ನೀನು ಡಾಕ್ಟರ್ ಆಗು ಅಂತೆ. ಆ ಹುಡುಗಿಗೆ ಲಾದಲ್ಲಿ ಭಾಳ ಇಂಟ್ರೆಸ್ಟ್. ಡಾಕ್ಟರ್ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಆಗಕತ್ತಾರೆ. ಬಟ್ ಅವಳಿಗೆ ಇಂಟ್ರೆಸ್ಟ್ ಇರೋದು ಲಾದೊಳಗಡೆ. ಅವ್ಳು ಹೇಳಿದ್ನಂತೆ, ಇಲ್ಲ ನಾನು ಡಾಕ್ಟರ್ ಆಗಂಗಿಲ್ಲ, ನಾನು ಲಾ ಮಾಡ್ತೀನಿ. ಕ್ಲಾಟ್ ಎಕ್ಸಾಮ್ ಬರೆದು ಕ್ಲಿಯರ್ ಆತಂತೆ. ಅವಾಗ ತಂದೆ ತಾಯಿನ ಹೆಮ್ಮೆ ಪಡಕತ್ತಾರಂತ, ಇಲ್ಲ ನಾವು ನಿಂಗೆ ಡಾಕ್ಟರ್ ಆಗಂದೀವಿ, ಬಟ್ ನಿನಗೆ ಇಂಟ್ರೆಸ್ಟ್ ಇದ್ರಾಗಿತ್ತು, ಇದ್ರಾಗ ನೀ ಮಾಡಿದೆ. ಓಕೆ, ನಮ್ಮ ಮಗಳು ಒಂದು ಅಚೀವ್ಮೆಂಟ್ ಮಾಡಲು ಹೆಮ್ಮೆ ಪಟ್ರಂತ. ಅಂದರೆ ಡಿಸಿಷನ್ ಶುಡ್ ಬಿ ಯುವರ್ಸ್. ಇನ್ನೊಬ್ರು ಹೇಳ್ತಾರೆ, ನಮ್ಮ ಜೊತೆಗಿದ್ದವ್ರು ಎಲ್ಲ ಮಾಡತ್ತಾರಂತ ನಾವು ಅಲ್ಲಿ ಹೋದರೆ ಟ್ರ್ಯಾಪ್ ಆಗ್ತದೆ, ಡೆಫಿನೆಟ್ಲಿ ಟ್ರ್ಯಾಪ್ ಆಗ್ತದೆ. ಇದರ ಜೊತೆಗೆ ಇಷ್ಟೆಲ್ಲ ವಿಚಾರ ಮಾಡಿದ ಮೇಲೆ ನಮ್ಮ ಕರಿಯರ್ ಫ್ಲೆಕ್ಸಿಬಲ್ ಇರಬೇಕು, ಅಡ್ಯಾಪ್ಟೇಬಲ್ ಇರಬೇಕು. ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀರಿ. ಓಕೆ, ಮತ್ತೆ ಇಂಜಿನಿಯರಿಂಗ್ ತೊಗೊಳಕತ್ತೀರಿ ಸರ್, ನೀವು ಭಾಳ ದ್ವೇಷ ಮಾಡತ್ತೀರಿ. ಓಕೆ, ಹಾಗೇನಿಲ್ಲ, ನಾನು ಇಂಜಿನಿಯರನೇ. ಸೊ ಫಾರ್ ಎಕ್ಸಾಂಪಲ್, ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದರಿ. ಈಗ ಕಳೆದ 2-3 ವರ್ಷದಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದವ್ರಿಗೆ ಜಾಬ್ ಸಿಗ್ತಾ ಇಲ್ಲ. ಈ ವರ್ಷ ಮೆಕ್ಯಾನಿಕಲ್ಲು ಸಿವಿಲ್ ಇಂಜಿನಿಯರಿಂಗ್ ತೊಗೊಳ್ಳೋರಿಗೆ 50% ಡಿಸ್ಕೌಂಟ್ ಕೊಡಕತ್ತಾರೆ ಇಂಜಿನಿಯರಿಂಗ್ ಕಾಲೇಜ್ದವ್ರು. ಯಾಕಂದ್ರೆ ಅವಕ್ಕೆ ವ್ಯಾಲ್ಯೂ ಇಲ್ಲ. ಇನ್ನು ಮುಂದೆ ಹೋಗೋದು ಬಿಡ್ರಿ, ಈಗಾಗಲೇ ಮುಗಿಸಿದವ್ರು ಏನು ಮಾಡಬೇಕು? ಮೆಕ್ಯಾನಿಕಲ್ ಇಂಜಿನಿಯರಿಂಗು ಸಿವಿಲ್ ವ್ಯಾಲ್ಯೂಯೇಟ್ ಮಾಡಿದ್ರು, ಬಟ್ ಈಗ ಜಾಬ್ ಇಲ್ಲ. ಹಂಗೆ ಕುಂಡ್ರಬಾರ್ದು. ಜಾಬ್ ಇಲ್ಲಪ್ಪ ಅಂಥೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುಂಡ್ರಂಗಿಲ್ಲ. ಕೋಡಿಂಗ್ ಕಲಿಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು, ಮತ್ತು ಸ್ಕಿಲ್ಗಳು ಅದಾವು. 4 ವರ್ಷ ಕಲ್ತು ಇಂಜಿನಿಯರಿಂಗ್ ಕೊಡೋ ಜಾಬ್ಗಿಂತ 6 ತಿಂಗಳದಾಗ ಯಾವುದೋ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಬೆಸ್ಟ್ ಜಾಬ್ ಸಿಗ್ತಾವೆ. ವಿಡಿಯೋ ಎಡಿಟಿಂಗ್ ಮಾಡಿರಿ, ಒಂದು ಸ್ಟುಡಿಯೋ ಸೆಟಪ್ ಮಾಡಿರಿ, ಬೇಕಾದ್ದು ಮಾಡ್ಬೋದು. ಸಾಕಷ್ಟು ಅವಕಾಶಗಳಿದ್ದಾವೆ. ಅಂದ್ರೆ ನಾ ಇದನ್ನ ಮಾಡಿದ್ದೀನಿ, ಇದನ್ನ ಮಾಡ್ಬೇಕಂತಲ್ಲ. ಎಷ್ಟೋ ಜನ ಇವತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಕೋಡಿಂಗ್ ಕಲಿತು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ. ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಇದು ಯಾರಿಗೆ ಸಾಧ್ಯ? ಯಾರು ಫ್ಲೆಕ್ಸಿಬಲ್ ಆ್ಯಂಡ್ ಅಡಾಪ್ಟೇಬಲ್ ಮೈಂಡ್ಸೆಟ್ ಇರ್ತೈತೆ ಅವ್ರಿಗೆ. ಆ ವಾತಾವರಣಕ್ಕೆ ತಕ್ಕಂಗೆ ನಾವು ಹೊಂದ್ಕೋಬೇಕು. ಓಕೆ, ಮೊದಲಿನ ಕಾಲದಾಗ ಹಂಗಿಲ್ಲ. ಮೊದಲಿನ ಕಾಲ ನಿಮ್ಮ ತಂದೆ ತಾಯಿಗಳ ಕಾಲ ಹೆಂಗಿತ್ತಪ್ಪ ಅಂತಂದರೆ, ಒಂದು ಜಾಬ್ ಮಾಡಿದರೆ ಅವರು 60 ವರ್ಷ ಆಗೋ ಮಟ್ಟ ಅದನ್ನ ಮಾಡ್ತಿದ್ರು. ಈಗ ಹಂಗಲ್ಲ. 60 ವರ್ಷ ಅಲ್ಲ, 6 ತಿಂಗಳದಾಗ ನಮ್ಮ ಜಾಬ್ ನೇಚರ್ಗಳು ಚೇಂಜ್ ಆಗಕತ್ತವು. ಇವತ್ತಿದ್ದಂಗೆ ನಾಳೆ ಇಲ್ಲ. ಅಷ್ಟು ಟೆಕ್ನಾಲಜಿ ಬರ್ತಾ ಇದೆ, ಅಷ್ಟು ಅಪ್ಡೇಟ್ ಬರ್ತಾ ಇದೆ. ಅಂದರೆ ನಾವು ಫ್ಲೆಕ್ಸಿಬಲ್ ಇರಬೇಕು. ನಾ ಹಿಂಗೆ ಇರ್ತನು, ನಾ ಹಿಂಗೆ ಮಾಡ್ತನು. ಓಕೆ, ರಿಜಿಡ್ ಇರಬಾರ್ದು. ಓಕೆ, ರಿಜಿಡ್ ಇರಬಾರ್ದು. ರಿಜಿಡ್ ಮೈಂಡ್ಸೆಟ್ ಇದ್ದವ್ರಿಗೆ ಇವತ್ತಿನ ಜಗತ್ತಿನಾಗ ಬದುಕೋದು ಭಾಳ ಕಷ್ಟ ಇದೆ. ನನ್ನ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನರ್ ವಾಯ್ಸ್ ಆ್ಯಂಡ್ ಔಟರ್ ನಾಯ್ಸ್. ಹೊರಗಡೆ ಜಗತ್ತು ಬೇಕಾದ ಹೇಳಿ, ನಿಮಗೆ ಒಳಗಡೆ ಅದು ಖುಷಿ ಇರಬೇಕು. ನಿಮ್ಮ ಮನಸ್ಸು ಹೇಳ್ತಿರ್ಬೇಕು, ಹೌದು ನನಗೆ ಈ ಫೀಲ್ಡ್ ಭಾಳ ಚೆನ್ನಾಗಿದೆ, ನಾ ಇದನ್ನೇ ಮಾಡ್ತೀನಿ. ಈ ಫೀಲ್ಡ್ ನನಗೆ ಆಗೋದಿಲ್ಲ. ನಿಮ್ಮ ಮನಸ್ಸು ಹೇಳ್ತಿರ್ತೈತೆ, ಇದು ಯಾಕೋ ನನಗೆ ಆಗ್ತಾ ಇಲ್ಲ, ಇದು ಯಾಕೋ ನನಗೆ ಆಗಂಗಿಲ್ಲ ಅಂದಮೇಲೂ ಅಲ್ಲಿರೋದು ಭಾಳ ವೇಸ್ಟ್, ಟೈಮ್ ವೇಸ್ಟ್. ಸೊ ಅದಕ್ಕಾಗಿ ನಿಮ್ಮ ಇನ್ನರ್ ವಾಯ್ಸ್ ಅದನ್ನು ಕನ್ಸೈನ್ಸ್ ಅಂತ ಕರಿತೀವಿ ನಾವು. ಕನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ, ಅಂತಃಸಾಕ್ಷಿ. ಅದು ಹೇಳ್ತಿರ್ತೈತೆ ಒಳಗೆ, ಇದು ಯಾಕೋ ಚೆನ್ನಾಗಿ ಅನ್ನಿಸ್ತಾ ಇದೆ ಫೀಲ್ಡು. ಆದರೂ ನಮ್ಮ ಮನಸ್ಸು ಹೇಳ್ತೈತೆ, ಈಗ ಕೆಲಸಕ್ಕೆ ಕೈ ಹಾಕಂತೇಳಿ ಇನ್ನೊಂದು ಮುಗಿಸ್ಬಿಡೋದು, ಇನ್ನೊಂದು 6 ತಿಂಗಳು. ಹಂಗಲ್ಲ. ಔಟರ್ ಹೊರಗಡೆ ಸೌಂಡ್ಗಳು ಭಾಳ ನಮಗೆ ಇಂಪ್ಯಾಕ್ಟ್ ಆಗಬಾರ್ದು. ನಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ,
ಅದು ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ನಾವು ಒಂದು ಬೆಸ್ಟ್ ಕರಿಯರನ್ನು ಚೂಸ್ ಮಾಡೋದಕ್ಕೆ ಸಾಧ್ಯ ಇದೆ. ಬೆಸ್ಟ್ ಕರಿಯರ್ ಚೂಸ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಲೈಫ್ ಒಳಗಡೆ ಆಯ್ಕೆಗಳು ಬರ್ತವೆ. ನಮ್ಮ ಲೈಫ್ ಒಳಗಡೆ ಆಯ್ಕೆಗಳು, ಒಂದು ಮದುವೆ, ಇನ್ನೊಂದು ಜಾಬ್. ಓಕೆ, ಜಾಬ್ ಅಥವಾ ಬಿಸ್ನೆಸ್. ಸೊ ಇವೆರಡನ್ನೂ ನಾವೇ ಓನ್ ಆಗೇ ಚಾಯ್ಸ್ ಮಾಡಬೇಕು. ಯಾಕಂದ್ರೆ ಕೊನೆ ತನಕ ಅವು ನಮ್ಮ ಜೊತೆ ಇರ್ತವೆ. ಯಾರ್ದೋ ಮಾತು ಕೇಳಿ ಏನೋ ಮಾಡಿದ್ರೆ ಸೆಲೆಬ್ರೇಷನ್ ಆಗ್ತದೆ. ಸೊ ಅದಕ್ಕಾಗಿ ಆ ಚಾಯ್ಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಒಳಗಡೆ ಕೆಲವು ಚಾಯ್ಸ್ಗಳನ್ನು ನಮಗೆ ತೊಗೊಳಕ್ಕೆ ಆಗಂಗಿಲ್ಲ, ಹೌದಾ? ನಾವು ಯಾವ ಧರ್ಮದಲ್ಲಿ ಹುಟ್ಟಬೇಕು, ಯಾವ ಊರಾಗ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ತಂದೆ ತಾಯಿಗಳು ಶ್ರೀಮಂತರಿರ್ಬೇಕು ಬಡವರು ಇರಬೇಕು, ಇವು ನಮಗೆ ಗೊತ್ತಿಲ್ಲ. ನಾವು ಹುಟ್ಟೋಕ್ಕಿಂತ ಮೊದಲೇ ನಾವೆಲ್ಲ ಆಗಿಬಿಟ್ಟಿರ್ತಾವೆ. ಆ ಚಾಯ್ಸ್ ನಮಗೆ ದೇವ್ರು ಕೊಟ್ಟಿಲ್ಲ. ಆದರೆ ಯಾವ ಜಾಬ್ ಮಾಡಬೇಕು, ಯಾರನ್ನು ಮದುವೆ ಆಗಬೇಕು, ಏನು ಓದಬೇಕು, ಈ ಚಾಯ್ಸ್ ದೇವ್ರು ನಮಗೆ ಕೊಟ್ಟಿದ್ದಾರೆ. ಆ ಚಾಯ್ಸ್ಗಳನ್ನು ಸರಿಯಾಗಿ ಚಾಯ್ಸ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಲೈಫ್ ಒಳಗಡೆ ಸರ್ ಆ ಚಾಯ್ಸ್ಗಳು ಸರ್ ಮುಂದಿನ ದಿನಗಳಲ್ಲಿ ಡಿಸಾಸ್ಟರ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಅದಕ್ಕಾಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರಿಯರ್, ಭಾಳಷ್ಟು ಮಂದಿಗೆ ಕರಿಯರ್, ಭಾಳ ಜನ ಹೇಳ್ತಾರೆ ಸರ್ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಬಟ್ ಖುಷಿನೇ ಇಲ್ಲ, ಆದರೂ ಮಾಡ್ತಾಯಿದ್ದೀನಿ. ಯಾಕೆ? ಮಂತ್ಲಿ ಸ್ಯಾಲ್ರಿ ಬರ್ತದೆ, EMI ತುಂಬಬೇಕು, ಜೀವನ ನಡೀತದೆ, ಹಾಗಾಗಿ ಮಾಡೋದು. ಅದಲ್ಲ, ಜೀವನ ನಡೆಸೋದನ್ನು ಪ್ರಾಣಿಗಳು ಮಾಡ್ತಾಯಿದ್ದಾವೆ. ಅವು ದಿನ ಬೇಟೆ ಆಡ್ತಾವ, ಬಂದು ತಿಂತಾವ, ಮಕ್ಕೋತಾವ, ಊಟ ಮಾಡ್ತಾವ. ಓಕೆ, ಸಂತಾನೋತ್ಪತ್ತಿ ನಡೀತೈತೆ. ಅದು ಮನುಷ್ಯಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಬೇಕಲ್ಲ. ಖುಷಿ ಇರಬೇಕು. ಮಾಡೋ ಕೆಲಸದಲ್ಲಿ ಖುಷಿ ಇದ್ದಾಗ ನಾವು ಲೈಫ್ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನನ್ನ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕರಿಯರ್ ಈಸ್ ನಾಟ್ ಅಬೌಟ್ ವಾಟ್ ಸೊಸೈಟಿ ಎಕ್ಸ್ಪೆಕ್ಟ್ಸ್. ಸಮಾಜ ಏನು ಬಯಸ್ತದೆ, ನೀ ಅದನ್ನು ಆಗ್ಬೇಕು, ನೀ ಇದನ್ನ ಆಗ್ಬೇಕು, ಅವ್ರು ಅಂದ್ಕೊಂತ ಹೋಗ್ತಾರೆ. ಬಟ್ ಕರಿಯರ್ ಈಸ್ ಅಬೌಟ್ ವಾಟ್ ಮೇಕ್ಸ್ ಯು ಫೀಲ್ ಅಲೈವ್. ಪ್ರತಿ ದಿವಸ ನಾ ಈ ಜೀವನವನ್ನು ಅನುಭವಿಸ್ತಾ ಇದ್ದೀನಿ, ನಾನು ಬದುಕಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಖುಷಿ ಸಿಗ್ತಾ ಇದೆ ಅಂತ ಅನ್ನಿಸ್ಬೇಕು. ದ್ಯಾಟ್ ಈಸ್ ರಿಯಲ್ ಕರಿಯರ್. ಸೊಸೈಟಿ ಅದನ್ನು ಲೈಕ್ ಮಾಡ್ತಾರೆ, ಸೊಸೈಟಿ ಇದನ್ನು, ಸಮಾಜದ ಬೆನ್ನು ಹತ್ತಿದರೆ ಆ ಮನುಷ್ಯ ಹಾಳಾಗ್ತಾನೆ. ಸೊ ಅದಕ್ಕಾಗಿ ಪ್ಲೀಸ್ ಬಿ ಅವೇರ್ ವೈಲ್ ಚೂಸಿಂಗ್ ಯುವರ್ ಕರಿಯರ್. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಒಂದು ಅವೇರ್ನೆಸ್ ಬಂದಿದೆ ಅಂತ ನಾನು ಅನ್ಕೋತೀನಿ. ಕರಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್. ಸೊ ಅದನ್ನು ಚೂಸ್ ಮಾಡೋದ್ರೊಳಗಡೆ ನನಗೆ ಸಾಧ್ಯ ಆದ ಮಟ್ಟಿಗೆ ಕೆಲವು ಇನ್ಪುಟ್ಸ್ಗಳನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನಿಮಗದು ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇನ್ನು ನೆಕ್ಸ್ಟು IAS 2026 ಮುಂದಿನ ವರ್ಷ IAS ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಮಾಡ್ತಾ ಇರುವಂಥದ್ದು. ಸೊ ಇದು ಸೆಪ್ಟೆಂಬರಿಂದ ಆರಂಭ ಆಗ್ತಾ ಇದೆ. 10 ತಿಂಗಳ ಕಾಲ ಸತತವಾಗಿ ಮೇನ್ಸು, ಪ್ರಿಲಿಮ್ಸು, ಟೆಸ್ಟ್ ಸಿರೀಸು, ಕ್ಲಾಸ್ಗಳು ಎಲ್ಲ ಇರ್ತವೆ. ಸೊ ಇದು ಒಂದು ಬೆಸ್ಟ್ ಒಂದು ಬೆನಿಫಿಟ್ ಇದೆ. ಸೊ ಇದನ್ನು ನೀವು ಅವೈಲೇಬಲ್ ಮಾಡ್ಕೊಳ್ರಿ. ಮತ್ತು ಇವತ್ತು ನಾನು ಹೇಳಿದೆ, ಕೆಲವೊಂದು ಕ್ಷೇತ್ರದಲ್ಲಿ ನಾವು ಫೆರಾರಿ ಇದ್ದೀವಿ, ಕೆಲವು ಕ್ಷೇತ್ರದಲ್ಲಿ ನಾವು ಮಾರುತಿ 800 ಇದ್ದೀವಿ. ನಿಮಗೆ ನೀವು ಯಾವ ಕ್ಷೇತ್ರದಲ್ಲಿ ಫೆರಾರಿ ಇದ್ದೀರಿ, ಎಲ್ಲಿ ಮಾರುತಿ 800 ಇದ್ದೀರಿ, ನಂಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕೋಕ್ಕೆ ಸಾಧ್ಯ ಆಗಿರ್ಬೇಕು. ಅಂದರೆ ಅಟ್ಲೀಸ್ಟ್ ಈ ವಿಡಿಯೋ ನೀವು ಯಾವ ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅದು ನನಗೂ ಗೊತ್ತಾಗಬೇಕು. ಓಕೆ, ಸೊ ನಾಲೆಡ್ಜ್ ಮಾಸ್ಟರ್ಸ್ 2ನೇ ವಿಡಿಯೋ ಇವತ್ತಾಗಿದೆ. ಪ್ರತಿ ವಾರ ವೀಕೆಂಡ್ ಒಳಗಡೆ ಈ ಥರ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಿಮ್ಮ ಸಹಾಯ, ಸಹಕಾರ, ಪ್ರೋತ್ಸಾಹ ಇದೇ ರೀತಿ ಇರಲಿ. ಮತ್ತು ನಮ್ಮ ಬ್ಯಾಚ್ ಕೋರ್ಸ್ ಲೋಯೆಸ್ಟ್ ಫೀಸ್ ಇನ್ ಕರ್ನಾಟಕ ವಿತ್ ಹೈಯೆಸ್ಟ್ ಕೇರ್ ಆ್ಯಂಡ್ ಹೈಯೆಸ್ಟ್ ಕ್ವಾಲಿಟಿ. ಆಫೀಸ್ ನಂಬರ್ಗೂ ನೀವು ಕಾಲ್ ಮಾಡಿ ಕೇಳ್ಬೋದು. ಮತ್ತು ಈ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿರ್ತೇನೆ, ಆಫೀಸರ್ಸ್ ಅಡ್ಡಾದಲ್ಲಿ. ಸೊ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. Thank you all. God bless you all. Thank you.